ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವಾಗಷ್ಟೇ ಚೇರ್ ಮೇಲೆ ಕೂತ್ಕೊಂಡಿದ್ದೆ. ನಾನು ಇಳಿಯೋದೇ ಕಾಯ್ತಿದ್ದೆ ಏನೋ ಚಿನ್ನು. ಸೊ ನಾನು ಹೋದ ತಕ್ಷಣ ನೋಡಿ ಹೇಗೆ ಕೂತ್ಕೊಂಡಿದ್ದಾನೆ. ಅವನಿಗೆ ನಿದ್ದೆ ಸುಮಾರಿದೆ ಅನ್ನಿಸ್ತೆ. ನೋಡಿ ಸ್ಕೂಬಿ ನೋಡಿ ಈಚೆ ಕೂತ್ಕೊಂಡಿದ್ದಾನೆ. ಸುಬ್ಬಿ ನೋಡಿ ಇವಾಗ ನೋಡ್ತಾನೆ. ಸ್ಕೂಬಿ ನೋಡ್ತಾ ಇಲ್ಲ ಅವನು. ಸೊ ಸ್ನೇಹಿತರೆ, ನಮ್ಮನೆಯ ಗಾರ್ಡನ್ ನೋಡಿ, ನಾನಿದೆಲ್ಲ ಸುಮಾರು ದೊಡ್ಡದಾಯ್ತಂತ ಮೊನ್ನೆ ಅಷ್ಟೇ ಕಟ್ ಮಾಡಿದ್ದು. ಮತ್ತೆ ಎಷ್ಟು ಬೇಗ ಬೆಳೆದಿದೆ ನೋಡಿ, ಮತ್ತೆ ಹೂ ಬಿಟ್ಕೊಂಡಿದೆ. ಸೊ ಏನಪ್ಪ ಅಂದರೆ, ನಾನು ಕೋಳಿ ಮೊಟ್ಟೆ ಇಡ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾಯಿದ್ದೆ. ಕೋಳಿ ಮೊಟ್ಟೆ ಇಡೋದು ಎಲ್ಲಿಯಪ್ಪ ಅಂದರೆ, ಅದು ಕೂಡ ಒಂದು ವಾರದಲ್ಲಿ 2 ಸಲ ಮೊಟ್ಟೆ ಇಡ್ತಾಯಿದೆ. ವಾರದಲ್ಲಿ 2 ಸಲ ಮೊಟ್ಟೆ ಇಡುತ್ತೆ ಕೋಳಿ. ಸೊ ಅದು ಮೊಟ್ಟೆ ಹಿಡಿದಲ್ಲಿ ನೀರು ಕಾಸೋ ಪ್ಲೇಸಲ್ಲಿ, ಅಲ್ಲಿ ನೀರು ಬಿಸಿ ಮಾಡ್ತಾರಲ್ಲ, ಸೊ ಆ ಒಲೆಯಲ್ಲಿ, ಇಲ್ಲಾಂದರೆ ಗಿಡಗಳ ಮಧ್ಯೆ, ಅದು ಗಾರ್ಡನ್ ಇರುತ್ತಲ್ಲ, ಸೊ ಆ ಥರದಲ್ಲಿ. ಸೊ ಸ್ನೇಹಿತರೆ, ನಾನು ಹುಡುಕಿ ಸಾಕಾಯ್ತು. ಇವತ್ತು ಒಂದು ಮೊಟ್ಟೆ ಸಿಕ್ಕಿದೆ. ಸ್ನೇಹಿತರೆ ನೋಡಿ, ಇದು ಕೊಕೊನಟ್ ಟ್ರೀ ಇದೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಸ್ವಲ್ಪ ಇಲ್ಲಿ ಹೋಗಿದೆ ಅನ್ನಿಸ್ತೆ. ಸೊ ಇದು ಶಾಮಿಗೆ ಕೊಟ್ಟಿದ್ದಾರೆ. ನನ್ನ ಗಂಡಂದು ಪರಿಚಯದವರು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಕೊಕೊನಟ್ ಟ್ರೀ ತುಂಬ ಚೆನ್ನಾಗಿದೆ. ಹ್ಯಾಂಡ್ ಮೇಡ್ ಕೊಕೊನಟ್ ಟ್ರೀ. ಸ್ನೇಹಿತರೆ, ಇಲ್ಲಿ ನೋಡಿ ಏನಿದೆ ಅಂತ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಚೆನ್ನಾಗಿದೆಯಲ್ಲ ನೋಡಿ. ಎಷ್ಟು ಇದು ಮಾಡಿದರೂ ಬೀಳೋದೇ ಇಲ್ಲ ನೋಡಿ. ನೋಡಿ ನೋಡಿ, ಲೈಫಲ್ಲಿ ಕೂಡ ಹಾಗೆ. ಲೈಫಲ್ಲಿ ನಮಗೆ ಯಾರು ಕೂಡ ಕೆಳಗೆ ಬೀಳಿಸ್ಬೇಕಂತ ಅಂದ್ಕೊಂಡ್ರೂ ಕೂಡ, ನಾವು ಇದು ಗೊಂಬೆಗೆ ಎಷ್ಟು ನಾನು ಬೀಳಿಸ್ಬೇಕಂದ್ರೂ ಕೂಡ ನೋಡಿ ಹೇಗೆ ಬ್ಯಾಲೆನ್ಸ್ ಮಾಡಿ ನಿಂತ್ಕೊಳ್ಳುತ್ತೆ ಅಂತ. ಸೊ ಹಾಗೆ ಲೈಫಲ್ಲಿ ನಿಂತ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ಸೊ ಯಾರಿಗೂ ಸಾಧ್ಯ ಇಲ್ಲ, ಯಾಕಂದರೆ ಹುಟ್ಟಿಸಿರೋದು ನಮ್ಮ ತಂದೆ ತಾಯಿ. ಹಾಗಾದಮೇಲೆ ದೇವರ ಆಶೀರ್ವಾದ ಕೂಡ ಅವ್ರ ಮೇಲೆ ಇದ್ಮೇಲೆ ನಾವು ಹುಟ್ಟಿರ್ಬೇಕಲ್ವ. ಸೊ ಹಾಗಾಗಿ ಯಾಕೆ ಸ್ನೇಹಿತರೆ ನೀವೆಲ್ಲ ಚಿಂತೆ ಮಾಡ್ತೀರಾ? ಸೊ ನಾನು ಚಿಂತೆ ಮಾಡಿ ಸಾಕಾಗಿದೆ. ಸೊ ಹಾಗಾಗಿ ಈಗ ಚಿಂತೆ ಮಾಡೋದನ್ನು ಬಿಟ್ಟಿದ್ದೇನೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.